ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಮಗನ ಜೊತೆ ಒಂದು 10 ನಿಮಿಷ ಆಟ ಆಡಿದ್ರೇ ಸಮಾಧಾನ. ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ. ಈ ಚಳಿಗೂ ಅದಕ್ಕೂ ಎದ್ದೇಳೋಕ್ಕೆ ಮನಸ್ಸು ಬರಲ್ಲ ಅವನಿಗೂ, ಅಷ್ಟು ಚೆನ್ನಾಗಿ ಮಲಗಿದ್ದಾನೆ ನೋಡಿ. ಮೊಬೈಲ್ ಕೈ ಹತ್ರ ತೊಗೊಂಡ್ರೆ ಮೊಬೈಲ್ಗೆ ಹೊಡಿತಾನೆ ನೋಡಿ. ಒಂದು 5 ನಿಮಿಷ ಅವನ ಜೊತೆ ಆಟ ಆಡಿ ಮತ್ತು ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಡ್ಯೂಟಿಗೆ ಹೋಗಿ ಟಿಫನ್ ಮಾಡಿ, ಆಮೇಲೆ ಯಾಕೋ ಕೇಕ್ ತಿನ್ಬೇಕು ಅನ್ನಿಸ್ತು, ಕೇಕ್ ತರಿಸ್ಕೊಂಡು ತಿಂದು ಡ್ಯೂಟಿ ಮುಗಿಸ್ಕೊಂಡು ಒಂದು ಟೀ ಕುಡ್ಕೊಂಡು ಹಸ್ಬೆಂಡ್ ಬಂದಿರು ಪಿಕಪ್ ಮಾಡೋಕ್ಕೆ ಮನೆಗೆ ಹೋಗ್ತಾ ಇದ್ದರೆ ನೋಡಿ, ನಮ್ಮ ಬಾಸ್ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ದಾರೆ. ಟೈಮ್ ಆಗ್ತಿದ್ದೆ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಮನೆಗೆ ಹೋಗಿ ಪಾಪು ಜೊತೆ ಆಟ ಆಡ್ಕೊಂಡು ಇದೇನೋ ಹೊಸ್ದಾಗಿ ಆಟ ಆಡೋದು ಕಲ್ತಿದ್ದಾರೆ ನೋಡಿ. ರೆಡಿ ಮೊಬೈಲಲ್ಲಿ ನೋಡಿ ನೋಡಿ ಅವರಪ್ಪ ಏನೇನೋ ಆಟ ಆಡಿಸ್ತಿದ್ದಾರೆ. ಆ್ಯಕ್ಚುಲಿ ಈ ದಿನ ಪೂರ್ತಿ ತಾಯಂದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ತಂದೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಮಕ್ಕಳ ಬ್ರೈನು ತುಂಬ ಶಾರ್ಪ್ ಆಗಿರುತ್ತಂತೆ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ನೋಡ್ಕೊಂತಿಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ಅವರಿಗೆ ಹೇಳಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ. ಅವ್ರು ಆಟ ಆಡೋದು ನೋಡಿ ರುಚಿನೂ ಬಂದಿದ್ಲು. ರುಚಿನೂ ಸೇರ್ಕೊಂಡು ಆಟ ಆಡಿದ್ದು. ಅವ್ರು ನಿಲ್ಲಿಸಿದ್ರೆ ಮತ್ತೆ ಎತ್ಕೊಳ್ಳಿ, ಅದೇ ಥರ ಮಾಡಿ ಅಂತ ಹೇಳ್ತಾವ ನೀನು. ತಂದೆ ಮಗ ಹಿಂಗೆ ಆಟ ಆಡ್ಕೊಂಡಿದ್ರೆ ನೋಡೋಕ್ಕೆ ಒಂಥರ ಖುಷಿ ನನಗಂತೂ. ನಾನಂತೂ ಅವ್ರು ಎತ್ಕೊಂಡಿಲ್ಲ ಅಂದ್ರೆ ಬೈದು ಎತ್ಕೋ ಅಂತ ಹೇಳ್ತಿದ್ವಿ. ನೀವು ಹಂಗೆ ಮಾಡಿ. ಆಮೇಲೆ ಆಟ ಆಡಿಕೊಂಡು ಅವರಪ್ಪ ಏನೋ ಕೆಲಸ ಇದೆ ಅಂತ ಒಳಗಡೆ ಹೋದರು. ಇವರಿಬ್ಬರು ನೋಡಿ, ಅವನು ಹೇಳೋದು ಇವಳಿಗೆ ಅರ್ಥ ಆಗಲ್ಲ, ಇವಳು ಹೇಳೋದು ಅವನಿಗೆ ಅರ್ಥ ಆಗಲ್ಲ, ಆದರೂ ಚೆನ್ನಾಗಿ ಆಟ ಆಡ್ತಾರೆ ದಿನ ಪೂರ್ತಿ. ಒಳ್ಳೆ ಪೇರಿದೆ ಇದು. ಇಬ್ಬರು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ದಿನ ಪೂರ್ತಿ. ಇವಳು ಇಲ್ಲೇ ಆಟ ಆಡ್ಕೊಂಡಿರ್ತಾಳೆ. ಒಳ್ಳೆ ಕಂಪ್ನಿ ನನ್ನ ಮಗನಿಗೆ. ನೋಡಿ ಏನೇನೋ ಹೇಳ್ತಾ ಇದ್ದಾನೆ. ಹಾಗೆ ಆಟ ಆಡಿಕೊಂಡು ಇದ್ದರು, ನಾವು ಹಂಗೆ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ನೋಡಿ ನನ್ನ ಮಗನಿಗೂ ಹೆವಿ ಆ್ಯಟಿಟ್ಯೂಡ್, ಕರೆದ್ರೆ ಬರೋಂಗೇ ಇಲ್ಲ ಗೈಸ್. ಅವಾಗಿಂದ ಕರಿತಿದ್ದೀನಿ. ಮೊದಲು ಕರೆದ ತಕ್ಷಣ ಓಡಿ ಬರೋನು, ಇವಾಗ ಓಡಿ ಬರೋದೇ ಇಲ್ಲ ನೋಡಿ. ಅಲ್ಲಿ ಅರ್ಧ ಬಂದು ಏನು ಅಂತ ಕೇಳೋದೇ ಹೋಗ್ತಾನೆ ನೋಡಿ. ಮತ್ತು ಈವ್ನಿಂಗ್ ಚಿರುಮುರಿ ಮಾಡಿಕೊಂಡ್ರು ನನ್ನ ಹಸ್ಬೆಂಡು. ನೋಡಿ ಡಿಶ್ಶೆಲ್ಲ ಎಳಿತಾನೆ, ಅಲ್ಲಿ ಕೇಬಲ್ ಎಳಿಯೋದು ಅದೆಲ್ಲ ಏನೇನೋ ಮಾಡ್ತಿರ್ತಾನೆ. ಹೊಡಿಯೋಕ್ಕೆ ಹೋದರೆ ನನಗೆ ಆವಾಜ್ ಆಗ್ತಾನೆ ನೋಡಿ, ನನಗೆ ಹೊಡಿತಾನೆ ನೋಡಿ. ನಾನು ಒಂದು ಹೊಡೆದ್ರೆ ಅವ್ರು 2 ಏಟು ಹೊಡಿತಾನೆ. ಆ ರೇಂಜಿಗೆ ಬೆಳೆದ್ಬಿಟ್ಟದಾನೆ ಆಲ್ರೆಡಿ. ಮತ್ತು ಹೊಡೆಸ್ಕೊಂಡು ಬಂದು ಕುತ್ಕೊತಾನೆ. ಇವತ್ತು ನೈಟ್ ಊಟಕ್ಕೆ ಫಿಶ್ ಫ್ರೈ, ಫಿಶ್ ಸಾಂಬಾರು, ದೋಸೆ ಇತ್ತು. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು.